the channel. Today I am making vada pav. It's a Bombay famous street food. For that I have taken 2 boiled potatoes, asafoetida, cumin seed, salt, green chilli, cilantro, curry leaves, a little bit of lime. ಈಗ ಇದನ್ನು ಮ್ಯಾಶ್ ಮಾಡಿ ಹಿಂಗೆ ಮಿಕ್ಸ್ ಮಾಡಬೇಕು. ಫಸ್ಟ್ ಇದನ್ನೆಲ್ಲ ಮಾಡ್ಕೊಳ್ಳೋಣ. First you have to mash it like this, then we'll be adding all together and then mixing. ಒಂದು ಸ್ವಲ್ಪ ಅರಿಶಿನ, ಟರ್ಮರಿಕ್ಕು, ಜೀರಾ, ಸಾಲ್ಟು ಎಲ್ಲದನ್ನು ಫಸ್ಟ್ ಮಿಕ್ಸ್ ಮಾಡೋಣ. ಇಂಗುನು, asafoetida also. All this first we'll mix it. Now curry leaves, ಕರಿಬೇವಿನ ಸೊಪ್ಪು ಹಾಕೋಣ. Then green chilli and cilantro. We'll mix properly. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡೋಣ. ಎಲ್ಲದನ್ನು ತಗೊಂಡು ಎಲ್ಲ ಟುಗೆದರ್ ಹಾಕಬೇಕಿತ್ತು ಆ ಥರ. ಬರ್ಗರ್ ಬ್ರೆಡ್ ಎಷ್ಟಿದೆಯೋ ಅಷ್ಟು ಬಾಲ್ಸ್ ಮಾಡ್ಕೋಬೋದು. ನನ್ನ ಹತ್ರ 2, 4, 6 ಇದೆ, ಸೊ 6 ಬಾಲ್ಸ್ ಮಾಡ್ತೀನಿ. Now I am adding a little bit of lemon juice, not much, few drops ಮಾತ್ರ ಹಾಕ್ತಾ ಇದ್ದೀನಿ. ಸಾಕಿಷ್ಟು. ಇವಾಗ ಬಾಲ್ಸ್ ಮಾಡ್ಬೋದೆಲ್ಲ ಮಿಕ್ಸ್ ಮಾಡಿಬಿಟ್ಟು. ಐ ವಿಲ್ ಬಿ ಮಿಕ್ಸಿಂಗ್ ಎವ್ರಿಥಿಂಗ್ ಆ್ಯಂಡ್ ಐ ವಿಲ್ ಬಿ ಡೂಯಿಂಗ್ ದ ಬಾಲ್ಸ್. ಸೊ ಇವಾಗ ನನಗೆ 7 ಬಾಲ್ಸ್ ಆಯಿತು. ಸೊ ಒಂದು ಎಕ್ಸ್ಟ್ರಾ ಇದೆ, ಅದು ಬ್ರೆಡ್ ಜೊತೆಲಿ ಮಾಡ್ಕೋಬೋದು ಬೇಕು ಅಂದರೆ. ಇವಾಗ ನಾವು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ನಾವು ಐ ಹ್ಯಾವ್ ಲೈಕ್ 7 ಬಾಲ್ಸ್. ವಿ ಕ್ಯಾನ್ ಪುಟ್ ಇಟ್ ಇವನ್ ವಿತ್ ದ ಬ್ರೆಡ್, ಇಟ್ಸ್ ಓಕೆ. ನಾವು ವಿ ಹ್ಯಾವ್ ಟು ಮಿಕ್ಸ್ ಅ ಬ್ಯಾಟರ್. ದಿಸ್ ಇಸ್ ದ ಸ್ಟಫಿಂಗ್. ವಿ ಹ್ಯಾವ್ ಟು ಮೇಕ್ ಅ ಬ್ಯಾಟರ್ ದಟ್ ಗೋಸ್ ಔಟರ್ ಲೇಯರ್ ಫಾರ್ ದಿಸ್ ಒನ್ ಟು ಫ್ರೈ. ಫಾರ್ ದ್ಯಾಟ್ ವಾಟ್ ಆರ್ ವಿ ಹ್ಯಾವ್ ಟು ಆ್ಯಡ್, I'll show. First I will be adding salt, half spoon, and asafoetida, quarter spoon, red chilli right now. Red chilli, this is extra hot, so I will be adding so much. ಅದು ಎಕ್ಸ್ಟ್ರಾ ಹಾಟ್ ಚಿಲ್ಲಿ, ಅದನ್ನು ಅಷ್ಟೇ ಹಾಕೋದು. ರೈಸ್ ಫ್ಲೋರ್, I will be adding 1.5 spoon. I'll be adding ajwain. This is also called om seeds or carom seeds. I'll be adding only so much. Now the main thing, it's a ground flour or besan or chana flour. This I'll be adding more.
I added 10 spoons. This is extra. Now we have to mix it and then add water. Mix properly first. Now we'll add water. This is too thick. I have to add some more water. ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿ. ಬಿ ಆ್ಯಡಿಂಗ್ ವೆರಿ ಲಿಟಲ್ ವಾಟರ್ ಆ್ಯಂಡ್ ಮಿಕ್ಸ್ ಇಟ್. ಸೊ ವಿ ಡೋಂಟ್ ನೀಡ್ ದಿಸ್ ಥಿಕ್ನೆಸ್. Very little water I need. This thickness is enough. ಇಷ್ಟು ಇದ್ರೆ ಸಾಕು. ಈ ಥರ ಇರಬೇಕು, ರನ್ನಿಂಗ್ ಥರ. ಆ ಥರ ಇರಬೇಕು. ಈಗ ನಾವು ವಿಲ್ ಕೀಪ್ ದ ಆಯಿಲ್ ಫಾರ್ ಹೀಟ್. ಇವಾಗ ಎಣ್ಣೆನ ಬಿಸಿಗಿಡೋಣ ಫಾರ್ ಹೀಟ್. ದಿಸ್ ಇಸ್ ರೆಡಿ. Now I have taken bread. This bread. First we will just heat and keep it. This one we have to put maybe oil or butter. I will be adding olive oil. You can add butter, just the inside part, and then I will keep the oil also in the side. And that it's heating, we will roast this one. This bread is like this, so this is enough. I will be using vegetable oil. Using vegetable oil, just put half, because when we put the other stuff to fry, it will come to the top. ಅರ್ಧನೇ ಹಾಕಿ, ಯಾಕಂದರೆ ಅದರೊಳಗಡೆ ಫ್ರೈ ಮಾಡೋ ಸ್ಟಫ್ಸ್ ಎಲ್ಲ ಹಾಕಿದ ತಕ್ಷಣ ಅದು ಮೇಲ್ಗಡೆ ಬರುತ್ತೆ. ಇಷ್ಟು ಸಾಕು. ದಿಸ್ ಮಚ್ ಇಸ್ ಎನಫ್. ನಾವು ವಿಲ್ ಟರ್ನ್ ಆನ್ ದ ಸ್ಟವ್. ಎಣ್ಣೆ ಬಿಸಿಗಿಟ್ಟಿದ್ದೀವಿ. ಇವಾಗ ಪಾವ್ನ ಆ ಕಡೆ ಮಾಡ್ಕೊಳ್ಳೋಣ. ವಿ ಆಲ್ರೆಡಿ ಕೆಪ್ ದ ಆಯಿಲ್ ಫಾರ್ ಹೀಟಿಂಗ್ ಅಪ್. ನಾವು ವಿಲ್ ರೋಸ್ಟ್ ದ. ಇವಾಗ ಬ್ರೆಡ್ನ ಬಿಸಿ ಮಾಡೋಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ಆಲಿವ್ ಆಯಿಲ್ ಇದು. ನೀವು ಬಟರ್ ಹಾಕ್ಕೋಬೋದು. ಒಂದೇ ಸೈಡ್ ಮಾಡ್ತಿರೋದು ಬೇರೆ, ಇದು ಹಾಕೋಕ್ಕೆ ನಾವು ಈ ಥರ ತಿರುಗಿಸ್ತಾ ಇರೋದು. ಇಟ್ ಬಿ ಜಸ್ಟ್ ಡೂಯಿಂಗ್ ದ ಇನ್ನರ್ ಪಾರ್ಟ್, ನಾಟ್ ದ ಔಟ್ಸೈಡ್. Just to put the oil, I just turned it like that. ಸೊ ಇವಾಗ ಅದು ಬಿಸಿ ಆಗಲಿ. ಬಿಸಿ ಆದಮೇಲೆ ಎಲ್ಲ ಪ್ಲೇಟಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಹಿಯರ್ ದ ಆಯಿಲ್ ಈಸ್ ಆಲ್ರೆಡಿ ಹೀಟಿಂಗ್ ಅಪ್.
ಈಗ ಮೀಡಿಯಮ್ಗೆ ಇಡೋಣ. ಹೀಟ್ ಆಗಿದೆ ಅದು. ಸೊ ಈ ಥರ we have to dip it like this, then we have to take it immediately and drop it in 3 fingers. Just do like this. ಇವಾಗ ಇದನ್ನು ತೆಗಿಬೇಕು. ಐ ವಿಲ್ ಬಿ ಟೇಕಿಂಗ್ ಬೈ ಟರ್ನಿಂಗ್ ಆಫ್ ದ ಸ್ಟವ್.
ಇವಾಗ ಬ್ರೆಡ್ ರೆಡಿ ಇದೆ. ಇದು ಗ್ರೀನ್ ಚಟ್ನಿ, ಇದು ಟ್ಯಾಮ್ರೈನ್ ಚಟ್ನಿ, garlic chutney powder. This is save and onions, and the bread are already ready. So we have to bring the potatoes. This is the potatoes. Right now I have 2 more bread to bring it. So now I'll show you how to arrange. First we have to take a bread like this and apply green chutney here. ಇಲ್ಲಿ ಗ್ರೀನ್ ಚಟ್ನಿ ಹಾಕಬೇಕು. ತಿಕ್ಕಾಗಿ ಇರಬೇಕಿದು, ತಿನ್ನಾಗಿದ್ದರೆ ಹೊರಗಡೆ ಎಲ್ಲ ಹೋಗಿಬಿಡುತ್ತೆ. ಈ ಥರ ತಿಕ್ಕಾಗಿರಬೇಕು. ದಿಸ್ ಇಸ್ ದಿಸ್, ಆ್ಯಂಡ್ ಫಾರ್ ದಿಸ್ ಒನ್ ವಿಲ್ ಬಿ ಆ್ಯಡಿಂಗ್ ಟ್ಯಾಮರಿನ್. ದಿಸ್ ಇಸ್ ಅ ಸ್ವೀಟ್ ಚಟ್ನಿ. Then on this one we'll add the garlic chutney powder. This is a dry one. Then this one we'll put it like this, smash it a little bit. Then we have to put little save. I'll put it on this one so that it sticks. Then some onion if needed, and some lemon juice if needed. So now this is ready. See, like this, and we have to eat it like this. This is called vada pav. Idu vada pav ಬಾಂಬೆದು. ನೀವು ಮಾಡ್ಕೊಂಡು ತಿನ್ನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ. ತುಂಬ ಈಸಿ ಆ್ಯಂಡ್ ಸಿಂಪಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಂಜಾಯ್ ಮಾಡಿ. ನೀವೇ ಮನೇಲಿ ಮಾಡ್ಕೊಂಡು ತಿನ್ಬೋದು. ಹೆಲ್ತಿನೂ ಇರುತ್ತೆ. ಇದು ವೀಟಲ್ಲೂ ತಂದು ಮಾಡ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ವೈಟಲ್ಲಿ ಮಾಡ್ಬೋದು. ಸೊ ಇದೇ ಥರ ಇವಾಗ ಇದಕ್ಕೆಲ್ಲ ಮಾಡ್ಕೊಂಡು ನಾನು ತಿಂತೀನಿ. ನೀವು ಎಂಜಾಯ್ ಮಾಡಿ ಮಾಡಿಕೊಂಡು. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಬಾಯ್. ಎಂಜಾಯ್. Enjoy.